ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಎಲ್ಲೆಲ್ಲೆಲ್ಲ ಇದೆ, ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಎಲ್ಲೆಲ್ಲ ಇದ್ದಾರೆ, ಅವರನ್ನೆಲ್ಲ ಟಾರ್ಗೆಟ್ ಮಾಡುವಂತ ಕೆಲಸ ಈ ಹೊಸ ಸರ್ಕಾರ, ಪ್ರೆಸೆಂಟ್ ಡಿಸ್ಪೆನ್ಸೇಷನ್ ಏನ್ ಕಾಂಗ್ರೆಸ್ನ ಸರ್ಕಾರ ಇದೆ ಬಂದ ದಿನದಿಂದ ಶುರು ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಮೇಲೆ ಎಲ್ಲರ ಮೇಲೆ ಸಹ ಕೇಸ್ ಹಾಕಿ ಆಗಿದೆ. ನಮ್ಮ ಕರಾವಳಿ ಜಿಲ್ಲೆಯ ಮತ್ತೊಂದು ಭಾಗವಾದ ಉಡುಪಿ ಜಿಲ್ಲೆ ಈಗ ಯಶ್ಪಾಲ್ ಸಾಲಿಯನ್ ಅವರ ಮೇಲೆ ಸಹ ಕೇಸನ್ನ ಹಾಕುವಂತ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ. ಇವರು ಮೊದಲೇ ದಿನದಿಂದನೇ ಎಲ್ಲರನ್ನ ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿ ನಮ್ಮ ಕಾರ್ಯಕರ್ತರ ಒಂದು ಧೈರ್ಯವನ್ನ ಕುಗ್ಗಿಸುವಂತ ಪ್ರಯತ್ನ ಕೇಸ್ ಹಾಕುವ ಮೂಲಕ ಆಗ್ತದೆ ಅನ್ನುವಂತ ಭ್ರಮೆಯಲ್ಲಿ ಇವರೆಲ್ಲ ಸಹ ಇದ್ದಾರೆ. ಮೊನ್ನೆ ತಾನೇ ಸಿಟಿ ರವಿ ಮೇಲೆ ಕೇಸ್ ಹಾಕಿದ್ರು, ಇವತ್ತು ಇಲ್ಲಿ ಯಶ್ಪಾಲ್ನವರ ಮೇಲೆ ಕೇಸ್ ಹಾಕಿದ್ದಾರೆ. ಈ ಕೇಸಿಗೆಲ್ಲ ಹಿಂದೆ ಮುಂದೆ ನೋಡ್ಕೊಂಡು ನಾವು ಹೋರಾಟವನ್ನ ನಿಲ್ಲಿಸುವಂತವ್ರು ನಾವಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಹಲವಾರು ಕೇಸ್ ಇದೆ. ಕರೆಕ್ಟ್ ಆಗಿ ನೋಡಿದ್ರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕ್ಬೇಕು. ಅಂತ ವ್ಯಕ್ತಿ ಯಾರು ನಮ್ಮ ರಾಷ್ಟ್ರದ ವಿರುದ್ಧವಾಗಿ ಮಾತಾಡ್ತಾರೆ, ಉಮರ್ ಖಾಲಿದ್ ನಂತ ವ್ಯಕ್ತಿಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಅಂತವರ ಪರ ಘೋಷಣೆ ಕೂಗುದು, ಅಂತವರ ಪರ ತಮ್ಮ ನಿಲುವನ್ನ ವ್ಯಕ್ತಪಡಿಸುವಂತ ವ್ಯಕ್ತಿಗಳಿಗೆ ಇವರು ಬೆನ್ನೆಲುಬಾಗಿ ನಿಲ್ತಾರೆ. ಕಾಂಗ್ರೆಸ್ನ ರಾಜ್ಯದ ಅಧ್ಯಕ್ಷರು ಏನಿದ್ದಾರೆ ಅವರು ಪಾಕಿಸ್ತಾನ ಶತ್ರು ದೇಶ ಅಲ್ಲ ಅನ್ನುವಂಥದ್ದು ಹೇಳ್ತಾರೆ. ಪಾಕಿಸ್ತಾನದ ಮಂತ್ರಿಗಳು ಭಾರತವನ್ನ ಶತ್ರು ದೇಶ ಅಂತ ಹೇಳ್ತಾರೆ. ಹಾಗಾದ್ರೆ ಇವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗ್ತದೆ. ಈ ರೀತಿಯ ಕೇಸ್ಗಳನ್ನ ಹಾಕುವುದು, ಈ ರೀತಿಯಾಗಿ ನಮ್ಮನ್ನ ಹೆದರಿಸುವಂತ ಪ್ರಯತ್ನ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಖಂಡಿತ ಇದಕ್ಕೆ ಹೆದರುವಂತಾರಲ್ಲ. ಇಂಥ ಕೇಸ್ ತುಂಬಾ ನೋಡಿದ್ದೇವೆ, ಇನ್ನೂ ಸಹ ಇವರು ಕೇಸ್ ಹಾಕುವಂತ ಸಾಧ್ಯತೆ ಇರ್ತದೆ. ಈ ಪ್ರಿಯಾಂಕ್ ಖರ್ಗೆ ಅವರು ಬೆಳಿಗ್ಗೆ ಎದ್ರ ಕೂಡಲೇ RSS ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು, ನೀವೆಲ್ಲರೂ ಸಹ ನೋಡಿದ್ರಿ. ಈಗ ನಮ್ಮ ಕಾರ್ಯಕರ್ತರ ಮೇಲೆ ಫಾಲ್ಸ್ ಕೇಸನ್ನ ಹಾಕಿ ಫಿಕ್ಸ್ ಮಾಡೋದನ್ಸ ನಾವು ನೋಡಿದ್ದೇವೆ. ಎಲ್ಲಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಇವರು ಫಾಲ್ಸ್ ಕೇಸನ್ನ ಹಾಕ್ತಾ ಇದ್ದಾರೆ. ಪೊಲೀಸರ ವ್ಯವಸ್ಥೆಯನ್ನು ನೋಡಿದ್ರೆ ನಮ್ಗೆ ಬೇಸರವಾಗ್ತದೆ. ಯಾಕಂದ್ರೆ ಒಳ್ಳೆ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಆದ್ರೆ ಲ್ಯಾಪ್ ಡಾಗ್ ತರ ಒಂದು ಸಾಕಿದ ನಾಯಿ ಆಗಿ ಅವರನ್ನ, ನಾನು ಹೇಳಬಾರ್ದ ಶಬ್ದವನ್ನ, ಆದ್ರೆ ಆ ರೀತಿಯಾಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಅವರನ್ನ ಫೋರ್ಸ್ ಮಾಡಿ ನೀವು ಆ ರೀತಿಯ ಕೇಸ್ ಹಾಕ್ಬೇಕು, ಈ ಸೆಕ್ಷನ್ ಹಾಕ್ಬೇಕು. ಅವರ ಶಾಸಕರು ಬಾಯಿ ಬಂದಾಗೆ ಮಾತಾಡ್ತಿರು ಸಹ ಅವ್ರ ಅದ್ರ ಬಗ್ಗೆ ಏನೇ ಒಂದು ಶಬ್ದದ ಒಂದು ರಿಯಾಕ್ಷನ್ಸೇ ಇರುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ನಾವು ನಾಯಕರುಗಳೆಲ್ಲ ಶಾಸಕರು ಮಾಡಿದ್ರೆ ಈ ಕೇಸ್ ಹಾಕ್ತಾ ಇದ್ದಾರೆ. ಇದನ್ನ ನಾವು ಯಾವಾಗ ಲೀಗಲಿ ಹೇಗೆ ಹ್ಯಾಂಡಲ್ ಮಾಡಬೇಕು ನಾವು ಅದನ್ನ ಹ್ಯಾಂಡಲ್ ಮಾಡಿಯೇ ಮಾಡ್ತೇವೆ. ಆದ್ರೆ ಸದನದ ಒಳಗೆ ಸಹ ಈ ಪ್ರಶ್ನೆ ಹೇಳಲಿಕ್ಕಿದೆ, ಸದನದ ಹೊರಗೆ ಸಹ ಈ ರೀತಿಯಾಗಿ ಕಾರ್ಯಕರ್ತರನ್ನ ಸೇರಿಸ್ಕೊಂಡು ನಾವು ಹೋರಾಟ ಯಾವ ರೀತಿಯ ಹೋರಾಟನ ಮಾಡಬೇಕು ಅದಕ್ಕೆ ಹೋರಾಟವನ್ನ ಮಾಡಿಯೇ ಮಾಡ್ತೇವೆ.